ಕೃಷ್ಣ ಇನ್ಮೇಲಿಂದ ಅಂಗಡಿಗೆ ಬರ್ತಾನೆ. ಗುಡ್, ಶಭಾಸ್. ಇನ್ಮೇಲೆ ಅಸಲಿ ಆಟ ಶುರು. ಆದರೆ ನನ್ನೊಂದು ಕಂಡೀಷನ್ ಇದೆ. ನನ್ನ ತಂಗಿ ರುಕ್ಕು ಅಲ್ಲೇ ಅಕೌಂಟ್ಸ್ ಹ್ಯಾಂಡಲ್ ಮಾಡ್ತಿದ್ದಾಳೆ. ನಿಮ್ಮ ಪ್ಲ್ಯಾನ್ ಏನೇ ಇರಲಿ, ಅವಳಿಗೆ ಯಾವುದೇ ಪ್ರಾಬ್ಲಮ್ ಆಗಬಾರ್ದು. ವಾರ್ನಿಂಗ್ ಕೊಡ್ತಾ ಇದೆಯಾ? ಅವನಿಂದ ಅವಳೊಂದು ಕೆಲಸಕ್ಕೆ ಸೇರಿಸು ಅಂತ ನಾನು ಹೇಳಿದ್ನಾ? ಬೇಡ ಅಂತ ನಾನು 1000 ಸತಿ ಹೇಳಿದೆ. ಅದನ್ನು ತಪ್ಸೋಕ್ಕೆ ತುಂಬ ಪ್ಲ್ಯಾನು ಮಾಡಿದೆ, ಆದರೆ ವರ್ಕೌಟ್ ಆಗಲಿಲ್ಲ. ಆಗಲ್ಲ, ತಡೆಯೋಕ್ಕಾಗಲ್ಲ. ಈ ಪ್ರೀತಿ ಪ್ರೇಮ ಪ್ರಣಯ ಹಾಗೆಲ್ಲ ಮಾಡುತ್ತೆ. ಲವ್ವರು ಕೆಲಸಕ್ಕೆ ಸೇರ್ಕೊಂಡ, ಅವನಿಂದ ಬೆನ್ನಿಗೋಗಿ ಇವಳು ಅಂಟ್ಕೊಂಡ್ಬಿಟ್ರು. ಏನಂದ್ರೆ? ಏನು ಹೇಳಬೇಕೋ ಅದನ್ನೇ ಹೇಳಿದೆ. ನನ್ನ ತಂಗಿ ಬಗ್ಗೆ ಇಷ್ಟೆಲ್ಲ ಲೈಟಾಗಿ ಮಾತಾಡಬೇಡಿ ನೀವು. ಇದಕ್ಕೇನು ಹೇಳ್ತೀಯಾ? ನಾನು ಸತ್ಯವನ್ನೇ ಹೇಳುತ್ತೇನೆ, ಸತ್ಯವನ್ನಲ್ಲದೆ ಬೇರೇನೂ ಹೇಳುವುದಿಲ್ಲ. ಅವರಿಬ್ರು ಫ್ರೆಂಡ್ಸ್ ಅಷ್ಟೇ. ಸುಮ್ಮನೆ ಫೋಟೋ ನೋಡ್ಕೊಂಡು ಏನೇನೋ ನಿರ್ಧಾರಕ್ಕೆ ಬರಬೇಡಿ. ಫ್ರೆಂಡ್ಸು ಜೋಡಿ ಶೋಗೆ ಒಟ್ಟಿಗೆ ಹೋಗೋದನ್ನ ನಾನು ಕಂಡೂ ಇಲ್ಲ, ಕೇಳೂ ಇಲ್ಲ. ನೋಡಿ, ನನ್ನ ಕೆಲಸನ ನಾನು ಮಾಡಿ ಮುಗಿಸಿದ್ದೀನಿ. ಆ ಕೃಷ್ಣನ ಅಂಗಡಿಗೆ ಬರೋ ಥರ ಮಾಡು ಅಂತ ಹೇಳಿದಿರ, ಮಾಡಿದ್ದೀನಿ. ಆ ಕೃಷ್ಣ ನರಳಬೇಕು, ನನಗದಷ್ಟೇ ಬೇಕಿರುತ್ತೆ. ಮುಂದಿನ ಕೆಲಸನ ನೀವು ಶುರು ಹಚ್ಕೊಳ್ಳಿ. ಓಕೆ, ನಾನು ಬರ್ತೀನಿ. ಲವ್ವರು ಕೆಲಸಕ್ಕೆ ಸೇರ್ಕೊಂಡ, ಅವನಿಂದ ಬೆನ್ನಿಗೋಗಿ ಇವಳು ಅಂಟ್ಕೊಂಡ್ಬಿಟ್ಲು. ಫ್ರೆಂಡ್ಸು ಜೋಡಿ ಶೋಗೆ ಒಟ್ಟಿಗೆ ಹೋಗೋದನ್ನ ನಾನು ಕಂಡೂ ಇಲ್ಲ, ಕೇಳೂ ಇಲ್ಲ. ಕಲ್ಯಾಣಿ, ಏನಾಯ್ತು? ಏನಿಲ್ಲ. ನೀನು ನೋಡಿದ್ರೆ ಮನಸ್ಸಲ್ಲಿ ಏನೋ ಇಟ್ಕೊಂಡಿದ್ಯಾ ಅಂತ ಗೊತ್ತಾಗ್ತಿದೆ. ನಾರ್ಮಲ್ ಆಗಿಲ್ಲ ನೀನು. ಏನಿಲ್ಲ ಅಂತ ಹೇಳ್ದೆ ಅಲ್ವಾ? ನಿಮಗೆ ಅಂಗಡಿಗೆ ಲೇಟ್ ಆಗಿಲ್ವಾ? ವಿನಯ್, 1 ನಿಮಿಷ. ಆ್ಯಕ್ಚುಲಿ ಒಂದು ವಿಷಯ ಹೇಳಬೇಕಾಗಿತ್ತು. ಹೇಳು. ನಾನು ಹೇಳಿದ್ರೆ ನನ್ನ ಬಗ್ಗೆ ತಪ್ಪು ತಿಳ್ಕೊಬಾರ್ದು. ಹೇಳು. ಕೃಷ್ಣ ರುಕ್ಕು ಇವಾಗ ಜೊತೆಲೇ ಕೆಲಸ ಮಾಡ್ತಿದ್ದಾರೆ. ಕೃಷ್ಣ ಹೇಗಂತ ನಿಮಗೆ ಚೆನ್ನಾಗಿ ಗೊತ್ತಿದೆ. ಅವನು ಯಾವುದನ್ನು ಸೀರಿಯಸ್ ಆಗಿ ತೊಗೊಳಲ್ಲ, ಎಲ್ಲ ತಮಾಷೆಗೆ ತೊಗೋತಾನೆ. ಅದಲ್ಲದೆ ಅವನ ಮನಸ್ಸು ಬೇರೆ ತುಂಬ ಚಂಚಲ. ಹೀಗಿರುವಾಗ ಅವನ ಅಕೌಂಟ್ಸ್ ಕೆಲಸದಲ್ಲಿ ಏನಾದರೂ ಎಡವಟ್ಟು ಮಾಡಿದ್ರೆ ಅದೆಲ್ಲ ರುಕ್ಕು ತಲೆ ಮೇಲೆ ಬರುತ್ತೆ. ಅಕ್ಕ ಆಗಿ ಅವಳ ಮೇಲೆ ಕಾಳಜಿಯಿಂದ ಇದು ಮಾತನ್ನ ಹೇಳ್ತಾ ಇದ್ದೀನಿ. ಅದಕ್ಕೆ ನೀವೊಂದು ಕಣ್ಣಿಟ್ಟಿರೋದು ಒಳ್ಳೆಯದು ಅಂತ ಅನಿಸುತ್ತೆ. ಕೃಷ್ಣ ಏನಾದರೂ ಅವಳ ಕಾನ್ಸಂಟ್ರೇಷನ್ನ ಬೇರೆ ಕಡೆ ಹೋಗೋ ಥರ ಮಾಡಬಾರ್ದಲ್ವಾ? ಅದಕ್ಕೆ ಅವನಿಗೆ ಸ್ವಲ್ಪ ಹುಷಾರಾಗಿರೋಕ್ಕೆ ಹೇಳ್ತೀರಾ? ಕೃಷ್ಣ ಇಂದ ರುಕ್ಕು ಕೆಲಸಕ್ಕೆ ಯಾವುದೇ ರೀತಿ ಡಿಸ್ಟರ್ಬ್ ಆಗದೆ ಇರೋ ಥರ ನಾನು ನೋಡ್ಕೋತೀನಿ. ಕಾಳಜಿಯಿಂದ ಈ ಮಾತು ಹೇಳಿದೆ, ತಪ್ಪು ತಿಳ್ಕೊಬೇಡಿ. ಸರ್, ರುಕು, ಬಾ ಮಗಳೇ, ಕುತ್ಕೋ. ಆರಾಮಾಗಿದೆಯಮ್ಮ? ಹ್ಞೂ ಸರ್, ಎಲ್ಲ ಆರಾಮಾಗಿದೆ. ನಾನಿವಾಗ ಎಲ್ಲ ಮುಗೀತು, ಹೊರಡೋಕ್ಕೆ ರೆಡಿ ಆಗ್ತಾ ಇತ್ತು. ಕೆಲಸದ ಕಡೆ ಕಾನ್ಸಂಟ್ರೇಷನ್ ಮಾಡು. ನನಗೊತ್ತು ನೀನು ತುಂಬ ಚೂಟಿ ಹುಡುಗಿ, ತುಂಬ ಬುದ್ಧಿವಂತೆ. ಆದರೂ ನಿನ್ನ ಡಿಸ್ಟರ್ಬ್ ಮಾಡೋಕ್ಕೆ ಅಂತ ಒಂದಷ್ಟು ಜನ ಇರ್ತಾರೆ. ಸ್ವಲ್ಪ ಹುಷಾರಾಗಿರು. ಖಂಡಿತ ಸರ್, ಕೆಲಸಕ್ಕೆ ಅಂತ ಬಂದಮೇಲೆ ಬೇರೆ ಯೋಚನೆಗಳಿರೋದಿಲ್ಲ. ನನಗೆ ಗೊತ್ತಿದೆ ನಿನ್ನ ಹತ್ರ ಮುಚ್ಚಿಡೋದೇನಿದೆಮ್ಮ. ನಾನು ಯಾರ ಬಗ್ಗೆ ಹೇಳ್ತಿದ್ದೀನಿ ಅನ್ನೋದು ನಿನಗೂ ಗೊತ್ತಿದೆ. ಕೃಷ್ಣನ ಬಗ್ಗೆ ಹೇಳ್ತಾ ಇದ್ದೀನಿ ನಾನು. ತುಂಬ ಬೇಜವಾಬ್ದಾರಿ ಹುಡುಗ ಅವನು. ಅವನ ಜೀವನದಲ್ಲಿ ಅವನಿಗೆ ಸೀರಿಯಸ್ನೆಸ್ ಅನ್ನೋದೇ ಇಲ್ಲ. ಬೇರೆಯವರು ಗಂಭೀರವಾಗಿ ಏನಾರು ಕೆಲಸ ಮಾಡ್ತಿದ್ರು, ಅಲ್ಲಿ ಹೋಗಿ ಏನಾರು ತರಲೆ ಮಾಡ್ತಿರ್ತಾನೆ. ನಿಜ ಹೇಳಬೇಕು ಅಂದರೆ ಅಂಗಡಿ ಒಳಗೆ ಅವನ್ನ ಬಿಟ್ಕೊಳ್ಳೋಕೆ ನಂಗೆ ಸ್ವಲ್ಪ ಕೂಡ ಇಷ್ಟ ಇಲ್ಲ. ಆದರೂ
ಕಲ್ಯಾಣಿ ಹೇಳಿದ್ಲಲ್ಲ ಅವಳು ಬೇಜಾರು ಮಾಡ್ಕೋತಾಳೆ ಅಂತ ಅಂಗಡಿಗೆ ಬರೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀನಿ. ಬಟ್ ಬಿ ಕೇರ್ಫುಲ್. ನೀನು ಕೆಲಸ ನೀನು ಮಾಡು, ಅವನೇನು ಮಾಡ್ಕೊಂಡಿರ್ತಾವ ಅವ್ನು ಮಾಡಲಿ. ಅವನು ಸರ್, ನಾನು ನಿಮ್ಮ ಮಾತಿಗೆ ಮರು ಮಾತಾಡ್ತಿದ್ದೀನಿ ಅಂತ ಬೇಜಾರು ಮಾಡ್ಕೊಳ್ಬೇಡಿ. ಆದರೆ ನಾವು ಯಾರನ್ನು ತೆಗ್ದಾಕೋ ಹಾಗಿಲ್ಲ ಅಲ್ವಾ ಸರ್? ಇವಾಗ ಚೆಸ್ ಅಂತ ಬಂದರೆ ಆಟದಲ್ಲಿ ರಾಜನೂ ಒಂದೇ, ರಾಣಿನೂ ಒಂದೇ, ಸೈನಿಕನೂ ಒಂದೇ. ಅವಕಾಶ ಬಂದಾಗ ಯಾರು ಎದುರಾಗ್ತಾರೆ ಅಂತ ಹೇಳೋದಕ್ಕಾಗಲ್ಲ. ಅದಕ್ಕೆ ನಾವು ಯಾರಿಗೆ ಆದ್ರೂ ಅವಕಾಶ ಕೊಟ್ಟು ನೋಡಬೇಕು. ಎಲ್ಲ ಥರದ ಅವಕಾಶ ಕೊಟ್ಟು ಸುಸ್ತಾಗಿ ಕೂತ್ಕೊಂಡಿದ್ದೀನಮ್ಮ. ನಿನಗೆ ಗೊತ್ತಿಲ್ಲ ತಾಯಿ, ಪಾಪ ನೀನು ಎಲ್ರಿಗೂ ಒಳ್ಳೇದನ್ನು ಬಯಸ್ತೀಯ, ಒಳ್ಳೇದಾಗಲಿ ಅಂತ. ನಿನ್ನ ಮನಸ್ಸಲ್ಲಿರೋದು ಏನು ಹೇಳೋದು ನಿಜ ಆಗಲಿ ಬಿಡು. ಆಗಲಿ, ಶುಭವಾಗಲಿ. ಒಂದು ನಿಮಿಷ ಇಡಿಸ್ತೀವಿ. ಮಾದೇವ್, ಏನಪ್ಪ ಚೆನ್ನಾಗಿದೆಯಾ? ಹೌದಾ, ಟಿಕೆಟ್ ಕಳಿಸ್ತಾ ಇದೆಯಾ? ಕಳಿಸಪ್ಪ. ನಮ್ಮ ಮನೇಲಿರೋರಿಗೆ ಹೊಸ ಸಿನಿಮಾ ಬಂತು ಅಂದರೆ ಥಿಯೇಟ್ರಲ್ಲಿ ಹೋಗಿ ಕೂತ್ಕೊಂಡು ನೋಡಬೇಕು. ಆಯ್ತು, ಕಳಿಸು. ಥ್ಯಾಂಕ್ ಯು. ಸರ್, ಸಿನಿಮಾ ಟಿಕೆಟಾ ಸರ್? ಹೌದು ಮಗಳೇ, ನನ್ನ ಫ್ರೆಂಡ್ ಮಾದೇವ್ ಅಂತ ಮಾಲ್ ಕಟ್ಸಿದ. ಎಷ್ಟು ಚೆನ್ನಾಗಿದೆ ಗೊತ್ತಾ? ಅವ್ನಿಗೇನಂದ್ರೆ ಹೊಸ ಸಿನಿಮಾ ಯಾವುದೇ ಬಂದರೂ ನಮ್ಮ ಮನೆಗೆ ಟಿಕೆಟ್ ಕಳಿಸ್ಕೊಡ್ತಾರೆ. ನಾವು ಹೋಗಿ ಕೂತ್ಕೊಂಡು ನೋಡ್ಬೇಕು. ಹೋಗಲಿಲ್ಲ ಅಂದರೆ ಸಿಕ್ಕಾಪಟ್ಟೆ ಬೇಜಾರು ಮಾಡ್ಕೋತಾನೆ. ಸರ್, ಅದು ಆ್ಯಕ್ಚುಲಿ ಅಕ್ಕನಿಗೆ ಸಿನಿಮಾ ಅಂದರೆ ಪಂಚಪ್ರಾಣ. ಅದರಲ್ಲೂ ರಾತ್ರಿ ಶೋಗಳು ನೋಡೋದು ಅಂದರೆ ಅವಳಿಗೆ ತುಂಬ ಇಷ್ಟ ಸರ್. ಅಣ್ಣ ಇದ್ದಾಗ ಎಲ್ರಿಗೂ ನೈಟ್ ಶೋ ಬುಕ್ ಮಾಡೋನು. ನಮಗೆ ಇಷ್ಟ ಇಲ್ಲ ಅಂದ್ರೂ ಅಕ್ಕನಿಗೋಸ್ಕರ ಫೋರ್ಸ್ ಮಾಡಿ ಎಲ್ರೂ ಕರ್ಕೊಂಡು ಹೋಗ್ತಾ ಇದ್ದ. ಯಾವ ಸಿನಿಮಾ, ಯಾರು ಹೀರೋ, ಇದು ಯಾವುದೂ ನಾವು ನೋಡ್ತಾನೆ ಇರಲಿಲ್ಲ. ಒಟ್ಟಿನಲ್ಲಿ ಎಲ್ಲ ಸಿನಿಮಾಗೂ ನುಗ್ತಾ ಇದ್ವಿ. ನಮಗೆ ಒಟ್ಟಿಗೆ ಹೋಗೋದೇ ಒಂಥರ ಖುಷಿ ಅವಾಗ. ನಮ್ಮ ಮನೆಯಲ್ಲಿ ಆ ಅಭ್ಯಾಸಗಳೆಲ್ಲ ಇಲ್ಲ ಮಗಳೇ. ಸರ್, ಅಕ್ಕ ಮತ್ತು ಭಾವನ ಕಳಿಸ್ಬೋದಾಗಿತ್ತು. ಅಕ್ಕನಿಗೆ ತುಂಬ ಖುಷಿ ಆಗಿರೋದು. ಅವರಿಬ್ಬರು ಹೊರಗೆ ಹೋದಾಗೂ ಆಗಿರೋದಲ್ವಾ? ಅವರಿಬ್ರು ಸಿನಿಮಾಕ್ಕೆ ಹೋಗೇ ಇಲ್ಲ. ಹಾಂ, ಅಪ್ಪ, ಅದು ಕತ್ಲೆಯಲ್ಲಿ ಕಲ್ಯಾಣಿಗೆ ಸ್ವಲ್ಪ ಅನ್ಕಂಫರ್ಟಬಲ್. ಅದರಲ್ಲೂ ರಾತ್ರಿ ಶೋಗಳು ನೋಡೋದು ಅಂದರೆ ಅವಳಿಗೆ ತುಂಬ ಇಷ್ಟ ಸರ್. ಸರಿ ಸರ್, ನಾನಿನ್ನು ಹೊರಡ್ತೀನಿ, ನನಗೆ ಲೇಟ್ ಆಗಿಬಿಡುತ್ತೆ.